ಹಲೋ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ಸೊ ನಾನಿವತ್ತು ನಿಮಗೆ ತೋರಿಸಲಿದ್ದೀನಿ ರಾಯಲ್ ಎನ್ಫೀಲ್ಡ್ ಕ್ಲಾಸಿಕ್ ಬಾರ್ ಆ್ಯಂಡ್ ಮಿರರ್ ಹೇಗಿರುತ್ತೆ ಅಂತ ತೋರಿಸ್ತೀನಿ. ಬನ್ನಿ, ನಾನು ಇವಾಗ ನನ್ನ ಬಜೆಟಲ್ಲಿ ನಾನು ಸ್ಪೇರಿಫೈ ವೆಬ್ಸೈಟಿಂದ ನಾನು ಆರ್ಡ್ರ್ ಮಾಡಿದ್ದೀನಿ. ಸೊ ಇದು ಯೂಶ್ವಲಿ 6500 ಅಂತ ನನಗೆ ರಾಯಲ್ ಎನ್ಫೀಲ್ಡ್ ಸರ್ವಿಸ್ ಸೆಂಟ್ರಲ್ಲಿ ಎನ್ಕ್ವೈರಿ ಮಾಡಿದಾಗ ಹೇಳಿದರು. ಬಟ್ ನಾನು ಸ್ಪೆರಿಫೈ ವೆಬ್ಸೈಟಿಂದ ತೊಗೊಳ್ಳೋಣ ಅಂತಿದ್ದೆ. ನಮ್ಮ ಬಜೆಟಿಗೆ ಬಂತು, ಅದು 1500 ಚೇಂಜ್ ಇದೆ ಇದು. ಸೊ ಇವಾಗ ಅನ್ಬಾಕ್ಸ್ ಮಾಡೋಣ ಬನ್ನಿ ಫ್ರೆಂಡ್ಸ್. ಯಾವ ಥರ ಓಪನ್ ಇದೆ ಅಂತ. ಸೊ ಯೂಶ್ವಲಿ ಓಕೆ, ಸೊ ಬನ್ನಿ ನೋಡೋಣ. ಬನ್ನಿ ಫ್ರೆಂಡ್ಸ್, ನೋಡೋಣ ಏನೆಲ್ಲ ಬಾಕ್ಸಲ್ಲಿದೆ. ಸೊ ಇದರಲ್ಲಿ ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್, ಇದು ಬಾಕ್ಸು. ಸೊ ಇಲ್ಲೇನೋ ಇದೆ, ನೋಡೋಣ ಇದು ಏನು ಅಂತ. ಇದು ಬಿಲ್ ಇದೆ ನೋಡಿ, ಬಿಲ್ ನೋಡ್ಬೋದು ನೀವು. ಇದು ಇಲ್ಲೇ ಇರಲಿ ನೋಡಿ. ಸೊ ಬನ್ನಿ ಇಲ್ಲಿ ಓಪನ್ ಮಾಡೋಣ. ಸೊ 2 ಫಾರ್ಮ್ ಕೊಟ್ಟಿದ್ದಾರೆ, ಸ್ಪಾಂಜ್ ಕೊಟ್ಟಿದ್ದಾರೆ. ಸೊ ನೋಡ್ಬೋದು. ಸೊ ರಾಯಲ್ ಎನ್ಫೀಲ್ಡ್ ಈ ಥರ ಲೊಕೇಟ್ ಮಾಡಿದ್ದಾರೆ ಇಲ್ಲಿ ಬಾಕ್ಸಲ್ಲಿ. ನೋಡ್ಬೋದು. ಸೊ ಕವರ್ ಹಾಕಿದ್ದಾರೆ ನೀಟಾಗಿ, ಪ್ಯಾಕಿಂಗ್ ತುಂಬಾ ಚೆನ್ನಾಗಿದೆ. ಸೊ ನೀವು ನೋಡ್ಬೋದು. ಸೊ ಇವಾಗ ನಮ್ಮ ರಾಯಲ್ ಎನ್ಫೀಲ್ಡ್ ನೋಡ್ಬೋದು, ಚೆನ್ನಾಗಿದೆ ನೋಡಿ, ಚೆನ್ನಾಗಿದೆ. ಕ್ವಾಲಿಟಿ ಚೆನ್ನಾಗಿದೆ ಅಂತ ಅನಿಸುತ್ತೆ ನನಗೆ, ಯಾಕೋ ಇದನ್ನು ನೋಡಿದಾಗ. ಸೊ ನಾವು 6500 ಕೊಡೋದಕ್ಕಿಂತ, ಸೊ ಇದು ನಾನು ಸ್ಪೆರಿಫೈ ಇಂದ ವೆಬ್ಸೈಟಿಂದ ಆರ್ಡ್ರ್ ಮಾಡಿರೋದು. ತುಂಬಾ ಸಿಮಿಲರ್ ಆಗಿದೆ, ಏನು ಚೇಂಜಸ್ ಇಲ್ಲ. ಕ್ವಾಲಿಟಿನೂ ಚೆನ್ನಾಗಿದೆ, ನೀವು ನೋಡ್ಬೋದು. ಸೊ ಗ್ಲಾಸಿ ಫಿನಿಶ್ ಕೊಟ್ಟಿದ್ದಾರೆ. ಸೊ ಚೆನ್ನಾಗಿದೆ ನೋಡಿ. ಇದು ಇವಾಗ ನಾನು ಫಿಟ್ ನೋಡಿ ತೋರಿಸ್ತೀನಿ ಇನ್ನೊಂದು. ಸೊ ಇದರಲ್ಲಿ ಸ್ಕ್ರೂಸ್ ಕೊಟ್ಟಿದ್ದಾರೆ, ಬೋತ್ ಸೈಡ್ ಸ್ಕ್ರೂಸ್ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಓಕೆ ನೋಡ್ಬೋದು. ಸೊ ಇನ್ನೊಂದು ಮಿರರ್ ಕೊಟ್ಟಿದ್ದಾರೆ ಇಲ್ಲಿ. ಸೊ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್, ನಾನು ಎಕ್ಸ್ಪೆಕ್ಟೇ ಮಾಡಿರಲ್ಲ ಇಷ್ಟೊಂದು ಚೆನ್ನಾಗಿ ಬರುತ್ತೆ ಅಂತ ಕ್ವಾಲಿಟಿ. ಸೊ ಇಲ್ಲಿಗೆ ಇವಾಗ ಫಿಕ್ಸ್ ಮಾಡ್ತೀನಿ, ಈ ಥರ ಬರುತ್ತೆ. ಸೊ ಇವಾಗ ನಾನು ಫಿಕ್ಸ್ ಮಾಡ್ತೀನಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ನನ್ನ ಜೊತೆ ಇವಾಗ ಬಾರ್ ಆ್ಯಂಡ್ ಮಿರರ್ ಇದೆ. ಸೊ ಅನ್ಬಾಕ್ಸ್ ಮಾಡಿದ್ದೀನಿ. ಸೊ ನಾನು ಇದನ್ನು ಯಾವ ಥರ ಇನ್ಸ್ಟಾಲ್ ಮಾಡಬೇಕು ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ, ಬನ್ನಿ ನೋಡೋಣ. ಸೊ ನಾನು ಹಳೆ ಮಿರರನ್ನು ನಾನಿವಾಗ ನಿಮಗೆ ರಿಮೂವ್ ಮಾಡಬೇಕು. ಸೊ ರಿಮೂವ್ ಮಾಡಿ ನಂತರ ಇದನ್ನು ನಾನು ಹಾಕಬೇಕಾಗುತ್ತೆ. ಸೊ ಹಳೆ ಮಿರರು ನಾನು ಯಾವ ಥರ ರಿಮೂವ್ ಮಾಡಬೇಕು ಅಂತ ನಾನು ಹೇಳ್ಕೊಡ್ತೀನಿ ನಿಮಗೆ. ಸೊ ಫಸ್ಟು ನಾವು ಏನಂದರೆ, ಸೊ ಇದು ಈ ಮಿರರ್ ರಿಮೂವ್ ಮಾಡುವಾಗ ನಾವು ಆ್ಯಂಟಿ ಕ್ಲಾಕ್ ವೈಸ್ ಆಗಿ ನಾವು ಟರ್ನ್ ಮಾಡಬೇಕು. ಸೊ ಇದು ನೋಡಿ ತುಂಬ ಲೂಸ್ ಆಗಿದೆ. ಸೊ ಈಸಿಯಾಗಿ ಬರುತ್ತೆ ಇದು. ಸೊ ನೋಡಿ ಫ್ರೆಂಡ್ಸ್. ಸೊ ನೆಕ್ಸ್ಟು ಈ ಮಿರರನ್ನು ತೆಗಿತೀನಿ, ಮತ್ತು ಅದೊಂದು ವಿಡಿಯೋ ಸಾಕು ಅಂತ ಬೇಕು. ಸೊ ಬನ್ನಿ, ಈ ರಬ್ಬರ್ ಬುಷನ್ನು ಸ್ವಲ್ಪ ಮೇಲೆ ಮಾಡಿದರೆ ಇಲ್ಲೊಂದು ಬೋಲ್ಟ್ ನಟ್ ಬರುತ್ತೆ. ಸೊ ಅದನ್ನು ನೀವು ಲೂಸ್ ಮಾಡಿದರೆ ಆಯಿತು. ಸೊ ಆ್ಯಂಟಿ ಕ್ಲಾಕ್ ಸ್ವಲ್ಪ ಟೈಟಾಗಿದೆ ಫ್ರೆಂಡ್ಸ್, ಆಗುತ್ತೆ. ಇದು ನೋಡಿ ಹೆಂಗೆ ಕಾಣುತ್ತೆ ವಿದೌಟ್ ಮಿರರ್ ನಮ್ಮ ರಾಯಲ್ ಎನ್ಫೀಲ್ಡ್ ಕ್ಲಾಸಿಕ್ 350 ಹೆಂಗೆ ಕಾಣುತ್ತೆ ನೋಡಿ. ಸೊ ಇವಾಗ ನಾನು ಬಾರ್ ಆ್ಯಂಡ್ ಮಿರರ್ ಇನ್ಸ್ಟಾಲ್ ಮಾಡ್ತೀನಿ. ಹಳೆ ಮಿರರನ್ನು ರಿಮೂವ್ ಮಾಡಿದ್ದೀನಿ. ಸೊ ಇವಾಗ ನಾನು ಇನ್ಸ್ಟಾಲ್ ಮಾಡಬೇಕು. ಸೊ ಬನ್ನಿ ನೋಡೋಣ. ನನ್ನ ಹತ್ರ ಈಗ 5mm ಕೀ ಇದೆ. ಸೊ ಇದರಿಂದ ನೋಡಿ ಈ ಥರ ತೆಗಿಬೇಕಾಗುತ್ತೆ ನೋಡಿ. ಸೊ ಇದು ಜಸ್ಟ್ 2 months
ವೆಹಿಕಲ್ಲು, ಆದರೂ ಇಲ್ಲಿ ರಸ್ಟಿಂಗ್ ಬಂದಿದೆ ನೋಡಿ. ನೋಡ್ಬೋದು. ಸೊ ನೀವು ಆ್ಯಂಟಿ ಕ್ಲಾಕ್ ವೈಸ್ ನೀವು ಟರ್ನ್ ಮಾಡಬೇಕು. ಸೊ ನಿಮಗೆ ಈಸಿಯಾಗಿ ಬರುತ್ತೆ. ತುಂಬ ಕೇರ್ಫುಲ್ಲಾಗಿ ಮಾಡಬೇಕು ಫ್ರೆಂಡ್ಸ್, ಯಾಕಂದರೆ ಇದು ಸ್ಲಿಪ್ ಆದರೆ ಮತ್ತು ನಿಮಗೆ ನನಗೆ ಬಾಕ್ಸಲ್ಲಿ ನನಗೆ 2 ಸ್ಕ್ರೂ ಕೊಟ್ಟಿದ್ದಾರೆ. ಸೊ ಸೊ 2 ಸ್ಕ್ರೂ ಇದೆ. ಸೊ ಫಿಕ್ಸ್ ಮಾಡ್ತೀವಿ. ನೋಡ್ಬೋದು ನೀವು, ಇದು ಬಾರ್ ಆ್ಯಂಡ್ ಮಿರರ್. ಸೊ ಇವಾಗ ಫಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ. ಇಲ್ಲಿ ಓಕೆ ಫ್ರೆಂಡ್ಸ್, ಈ ರಾಯಲ್ ಎನ್ಫೀಲ್ಡು ಸ್ಟಿಕ್ಕರು ಔಟ್ ಸೈಡ್ ಬರಬೇಕು ನಿಮಗೆ. ಸೊ ನೋಡ್ಬೋದು. ಸೊ ಇನ್ಸೈಡು ಈ ಥರ ಕೊಟ್ಟಿದ್ದಾರೆ ನೋಡಿ, ಶೇಪ್ ನೋಡ್ಬೋದು. ಸೊ ಹಾಗೆ ಔಟ್ ಸೈಡ್ ಇಲ್ಲಿ ಫಿನಿಶಿಂಗ್, ಪ್ಲೈನ್ ಫಿನಿಶಿಂಗ್ ಕೊಟ್ಟಿದ್ದಾರೆ. ಸೊ ಇದು ಹಳೆ ನಮ್ಮ ಹ್ಯಾಂಡಲ್ ಎಂಡು ಬರುತ್ತೆ. ಸೊ ನಾನು ರಿಮೂವ್ ಮಾಡಿದ್ದೆ, ನೀವು ನೋಡಿರ್ತೀರ ರಿಮೂವ್ ಮಾಡಿದ್ದು. ಸೊ ಇವಾಗ ಈ ಥರ ಫಿಕ್ಸ್ ಮಾಡಬೇಕು ನೋಡಿ. ಸೊ ಈ ಥರ ಫ್ರೆಂಡ್ಸ್. ಸೊ ಈ ಥರ ಸೊ ನಿಮ್ಗೆ ಹೆಂಗೆ ಬೇಕು ಆ ಥರ ಫಿಟ್ ಮಾಡ್ಕೋಬೋದು. ಸೊ ನೋಡಿ, ಇದು ಟರ್ನ್ ಆಗುತ್ತೆ ಮಿರರು. ಫುಲ್ ಟೈಟ್ ಮಾಡಬೇಡ. ಒಂದು ಸೈಡ್ ಮಿರರನ್ನು ಫಿಕ್ಸ್ ಮಾಡ್ತಾ ಇದ್ದೀನಿ. ಸೊ ಇದಕ್ಕೆ ಫಿಕ್ಸ್ ಮಾಡಬೇಕು. ಸೊ ಇದನ್ನು ತಗೊಂಡ್ಬಿಟ್ಟು, ಸೊ ಇದು ಔಟರ್ ರುಕ್. ಸೊ ಇದು ನೋಡಿ ಫ್ರೆಂಡ್ಸ್, ಇದು ಇನ್ಸೈಡ್ ಬರುತ್ತೆ ನಿಮಗೆ. ಸೊ ಈ ಥರ ಫಿಕ್ಸ್ ಮಾಡ್ಕೊಳ್ಳಿ. ಲಂಕಿಲಿ ಈ ಥರ ಫಿಕ್ಸ್ ಮಾಡ್ಕೊಳ್ಳಿ. ಸೊ ನಿಮಗೆ ಯಾವ ಥರ ಬೇಕು ಆ ಥರ ಅಡ್ಜಸ್ಟ್ ಮಾಡ್ಕೋಬೋದು. ನಾನು ಸ್ವಲ್ಪ ಲೂಸಾಗಿ ಮಾಡಿದ್ದೀನಿ. ಸೊ ನಾನು ಮಾಡಿದ್ದೀನಿ, ಸ್ವಲ್ಪ ಲೂಸ್ ಇದೆ. ಸೊ ನಾನು ಇವಾಗ ಅಡ್ಜಸ್ಟ್ ಮಾಡಬೇಕು. ಬನ್ನಿ ನೋಡೋಣ ಯಾವ ಥರ ಅಡ್ಜಸ್ಟ್ ಆಗುತ್ತೆ ಅಂತ. ಸೊ ಇದಾಗಲ್ಲ. ಓಕೆ, ರೈಟ್ ಸೈಡು ಓಕೆ ಇದೆ ಅನಿಸುತ್ತೆ. ಓಕೆನಾ? ರಾಯಲ್ ಎನ್ಫೀಲ್ಡ್ ಬಾರ್ ಆ್ಯಂಡ್ ಮಿರರ್ ಫಿಟ್ ಆಗಿದೆ. ಸೊ ಬನ್ನಿ ಒಂದು ರೈಡ್ ಹೋಗೋಣ, ಹೇಗಿದೆ ನೋಡೋಣ.